ಪ್ರಧಾನಿ ನರೇಂದ್ರ ಮೋದಿ ಅವರು 4399 ದಿನಗಳ ಕಾಲ ಆಡಳಿತ ನಡೆಸುವ ಮೂಲಕ ನೆಹರು ಅವರ ದಾಖಲೆಯನ್ನು ಹಿಂದಿಕ್ಕಿರುವುದಕ್ಕೆ ಬಿಜೆಪಿಯಲ್ಲಿ ಸಂಭ್ರಮ ಕಾಣಿಸ್ತಾ ಇದ್ರೆ, ಇನ್ನೊಂದು ಕಡೆ ಈ ದೀರ್ಘಾವಧಿ ಆಡಳಿತದಿಂದ ದೇಶಕ್ಕೆ ಆಗಿರುವ ಲಾಭ ನಷ್ಟಗಳ ಚರ್ಚೆಯೂ ಆಗ್ತಾ ಇದೆ. ಈ ಸಂಭ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಎನ್ಡಿಎ ಮಹಾಸಭೆಯನ್ನು ಕರೆದು ಆಚರಿಸಿದ್ದಾರೆ. ಭಾರತ್ ಮಂಟಪದಲ್ಲಿ ನಡೆದ ಎನ್ಡಿಎ ಸಭೆಯಲ್ಲಿ ಅವರು ಮಾತಾಡ್ತಾ ಕಾಂಗ್ರೆಸ್ ಮೇಲೆ ತೀವ್ರ ದಾಳಿ ನಡೆಸಿದ್ದಾರೆ. ಆದರೆ ಇದೇ ವೇಳೆ ಮೀಡಿಯಾಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನರೇಂದ್ರ ಮೋದಿ ಅವರ ಸಾಧನೆಯ ಬಗ್ಗೆ ವಿಮರ್ಶೆಗಳು ನಡೀತಾ ಇದೆ. ಈ ಬಗ್ಗೆ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಮೋದಿ ಆಡಳಿತದ ಬಗ್ಗೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ದಕ್ಷಿಣ ಭಾರತೀಯರು ಈಗ ಹೆಚ್ಚು ಅಬ್ಬೆಪಾರಿಗಳು, ನಮ್ಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಾವು ಬರೀ ದುಡಿಯಕ್ಕಿರೋದು ಈ ದೇಶಕ್ಕೆ ಅನ್ನೋ ಭಾವನೆಗೆ ಬರ್ತಾ ಇದ್ದಾರೆ ನಿಧಾನಕ್ಕೆ. ಕಾರಣ ನಾವೆಲ್ಲ ಕೊಡ್ತೀವಿ, ಅವರಲ್ಲೇ ಹಂಚ್ಕೊಳ್ತಾರೆ, ಈ ಕಡೆ ಕೊಡಲ್ಲ. ನಮ್ಮನ್ನು ಭಾಳ ಗೌರವದಿಂದ ಟ್ರೀಟ್ ಮಾಡಿದ್ದಾರೆ ಅಂತ ನನಗೆ ಬಹು ಸರಿ ಅನಿಸಲ್ಲ. ದೇಶಕ್ಕೆಲ್ಲ ಮಾಡಿದ್ದು ನಮಗೂ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ನಮಗೆ ಅದರಿಂದ ಏನೋ ಆಗಿದೆ ಅಂತ ಅನಿಸಲ್ಲ. ಆ ಭಾವನೆ ಹೆಚ್ಚಾಗ್ತಾ ಇದೆ. ಆ ರಾಷ್ಟ್ರೀಯ ಭಾವನೆಯ ಜಾಗದಲ್ಲಿ ಆ ಪ್ರಾದೇಶಿಕವಾದ ನರಳುವಿಕೆ ಇದೆಯಲ್ಲ, ಇದು ಬಹು ದೇಶಗಳಲ್ಲಿ ಇಂತಹ ಪರಿಸ್ಥಿತಿಲಿದ್ದಾರೆ ಕೆಲವು ಜನ. ಫಾರ್ ಎಕ್ಸಾಂಪಲ್, ಸ್ಪೇನಲ್ಲಿ ಕ್ಯಾಟಲೋನಿಯಾ ಪ್ರದೇಶದ ಜನ ಇದನ್ನು ಅನುಭವಿಸ್ತಾರೆ. ಪಾಕಿಸ್ತಾನದಲ್ಲಿ ರಾಜಕೀಯ ಕಾರಣಗಳು ಮತ್ತು ಭೌಗೋಳಿಕ ಕಾರಣಕ್ಕೆ ಬಲೂಚಿಸ್ತಾನದವರು ಇದನ್ನು ಅನುಭವಿಸ್ತಾರೆ. ಅಂದ್ರೆ ನಾನು ಅದು ಕಂಪೇರ್ ಮಾಡ್ತಿಲ್ಲ, ದಕ್ಷಿಣ ಭಾರತ ಹಂಗೆ ನೋಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಅಲ್ಲ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ನಮಗೆ ಆ ಭಾವನೆ ಒಂದು ಬರ್ತಿದೆ, ಅದು ಜಾಸ್ತಿ ಆಗಿದೆ ಈ ಅವಧಿನಲ್ಲಿ ಅನ್ನೋದು ಮಾತ್ರ ನಿಜ. ಅದನ್ನು ನಾನು ಅಲ್ಲಿ ಮುಂದೆ 25 ವರ್ಷಕ್ಕೆ ಇದು ಯಾವ ಹಂತಕ್ಕೆ ಹೋಗುತ್ತೋ ಈ ಭಾವನೆ ನನಗೆ ಗೊತ್ತಿಲ್ಲ. ಅದು ದೇಶದ ವಿಚಾರದಲ್ಲಿ ಒಡಕಿಗೆ ತರಬಹುದಾದ ಸ್ಥಿತಿಯನ್ನು ತಲುಪಿಸಲ್ಲ ಇವರು ಅಂತ ನಾನು ಅನ್ಕೊಂಡಿದ್ದೀನಿ. ಇದಕ್ಕೆ ಕಾರಣ ಬೆನ್ನುಮೂಳೆ ಇಲ್ಲದಿರುವಂತಹ ನಮ್ಮ ರಾಜ್ಯದ ರಾಜಕಾರಣಿಗಳು ಕಾರಣ, ಹಾಗೂ ಇದ್ಯಾವುದನ್ನು ಗಮನಿಸದೆ ತಂಪಾಡುತ್ತಾವಿರುವಂತಹ ಉತ್ತರ ಭಾರತೀಯ ರಾಜಕಾರಣಿಗಳು ಕಾರಣ. ನರೇಂದ್ರ ಮೋದಿ ಆಡಳಿತದಲ್ಲಿ ಭಾರತವು ಉತ್ತರ ಮತ್ತು ದಕ್ಷಿಣ ಭಾರತವಾಗಿ ವಿಭಜನೆಗೊಂಡಿದೆ ಮತ್ತು ದಿನೇ ದಿನೇ ಅಂತರ ಹೆಚ್ಚಾಗ್ತಾ ಇದೆ ಎಂಬುದು ರಂಗನಾಥ್ ಅವರ ಅಭಿಪ್ರಾಯ. ಅಷ್ಟೇ ಅಲ್ಲ, ಅನೇಕರ ಅಭಿಪ್ರಾಯ ಕೂಡ ಇದುವೇ ಆಗಿದೆ. ದಕ್ಷಿಣ ಭಾರತ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಪೇ ಮಾಡ್ತಾ ಇದೆ, ಆದರೆ ಅದರ ಪ್ರತಿಫಲ ದಕ್ಷಿಣ ಭಾರತಕ್ಕೆ ಸಿಗ್ತಾ ಇಲ್ಲ ಎಂಬ ಆರೋಪ ಬಲಪಡಿತಾ ಇದೆ. ಇನ್ನೊಂದು ಕಡೆ ತ್ರಿಭಾಷಾ ಸೂತ್ರದ ಹೆಸರಲ್ಲಿ ದಕ್ಷಿಣ ಭಾರತದ ಮೇಲೆ ಹಿಂದಿಯನ್ನ ಹೇರಿಕೆ ಮಾಡಲಾಗ್ತಿದೆ. ದಕ್ಷಿಣ ಭಾರತದ ಬ್ಯಾಂಕ್ಗಳಿಗೆ ಹಿಂದಿ ಬೆಲ್ಟ್ನಿಂದ ಅಧಿಕಾರಿಗಳನ್ನು ನೇಮಿಸಲಾಗ್ತಾ ಇದೆ. ಮುಖ್ಯವಾಗಿ ಬ್ಯಾಂಕ್ಗಳಲ್ಲಿ ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಭಾಷೆ ಬರದ ಹಿಂದಿ ಅಧಿಕಾರಿಗಳಿಂದಾಗಿ ದಿನೇ ದಿನೇ ಸಮಸ್ಯೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಹಿಂದಿ ದಿವಸನ ರಾಷ್ಟ್ರಮಟ್ಟದಲ್ಲಿ ಆಚರಿಸುವುದಕ್ಕೆ ಒತ್ತಡ ಹೇರ್ತಾ ಇದೆ. ಕರ್ನಾಟಕದಿಂದ ಆರಿಸಿ ಹೋದ ಬಿಜೆಪಿ ನಾಯಕರು ಹಿಂದಿ ಬರೆದಿದ್ರು ಹಿಂದಿಯಲ್ಲಿ ಮಾತಾಡ್ತಾರೆ. ಶೋಭಾ ಕರಂದ್ಲಾಜೆಗೆ ಹಿಂದಿ ಗೊತ್ತಿಲ್ಲದಿದ್ರೂ ಹಿಂದಿ ಮಾತಾಡುವ ಮೂಲಕ ಕೇಂದ್ರ ಸರ್ಕಾರದ ಟೂಲ್ ಆಗಿ ಪರಿವರ್ತನೆ ಆಗಿದ್ದಾರೆ ಎಂಬ ಆರೋಪವೂ ಇದೆ. व्यक्ति से बड़ा पार्टी है, पार्टी से बड़ा देश है, हमको वही सिखाया. विपक्ष का नेता कैसे बोलते हैं, विपक्ष नेता कैसे बिहेव करते हैं, विपक्ष का नेता कितना सीरियस होना चाहिए. ಒಂದು ಗಣರಾಜ್ಯವಾಗಿ ಭಾರತವನ್ನು ಒಟ್ಟಾಗಿ ಇಡುವುದಕ್ಕೆ ಕಳೆದ 12 ವರ್ಷಗಳಲ್ಲಿ ಮೋದಿ ವಿಫಲರಾಗಿದ್ದಾರೆ ಎಂಬುದಕ್ಕೆ ಹಲವು ಉದಾಹರಣೆಗಳು ಸಿಗ್ತಾ ಇದೆ. ದೇಶ ಬ್ರಿಟಿಷರಿಂದ ಸ್ವತಂತ್ರವಾದಾಗ ಭಾಷಾವಾರು ರಾಜ್ಯಗಳನ್ನು ರಚಿಸಿ ನೆಹರು ಅವರು ಇಡೀ ಭಾರತವನ್ನು ಒಂದು ಒಕ್ಕೂಟವಾಗಿ ಮತ್ತು ಒಂದೇ ದೇಶವಾಗಿ ಭಾವಿಸಲು ಪೂರಕವಾದ ವ್ಯವಸ್ಥೆ ಮಾಡಿದರು. ನರೇಂದ್ರ ಮೋದಿ ಅವರು ನೆಹರು ಅವರ ಅಧಿಕಾರಾವಧಿಯನ್ನು ಮೀರಿ ಪ್ರಧಾನಿಯಾಗಿ ಉಳಿದ ಈ ಸಮಯದಲ್ಲಿ ನೆಹರು ಅವರ ಈ ಏಕದೇಶದ ಪರಿಕಲ್ಪನೆಗೆ ಅಡ್ಡಗಾಲು ಹಾಕಿದ್ದಾರೆ ಎಂಬ ಭಾವನೆ ಅನೇಕರಲ್ಲಿದೆ. ರಂಗನಾಥ್ ಅವರು ಇದೇ ವಿಷಯವಾಗಿ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.